ಕಾಂಗ್ರೆಸ್ನ ಈ ಕಥೆ ಆದರೆ ಬಿಜೆಪಿಯಲ್ಲಿ ಇನ್ನೊಂದು ಕತೆ. ಅಲ್ಲಿ ಸಂಘದಿಂದ ಈಗ ಅಭ್ಯರ್ಥಿಗಳು ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಸೊ ಲೋಕಸಮರಕ್ಕೆ RSS ಹಿನ್ನೆಲೆ ಅಭ್ಯರ್ಥಿಗಳು ಕೂಡ ಎಂಟ್ರಿ ಆಗ್ತಾರೆ. ಇದು ಹೊಸದಲ್ಲ, ತುಂಬಾ ಹಿಂದೆ ಆಗಿದಾವೆ. ರಾಜ್ಯಸಭೆಗೆ ಅಚ್ಚರಿ ಅಭ್ಯರ್ಥಿಯ ಆಯ್ಕೆ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಚರ್ಚೆ ಮತ್ತು ಕುತೂಹಲ ಹುಟ್ಟುಹಾಕಿದೆ. ಸಂಘದ ಹಿನ್ನೆಲೆಯವರು ಲೋಕಸಮರ ಕಣಕ್ಕಿಳಿಯಲು ತಾಲೀಮು ನಡೀತಾ ಇದೆಯಾ? ಸೊ ಸಂಘ ಬಲ ಇರುವ ಕ್ಷೇತ್ರಗಳಲ್ಲಿ ಸರ್ವೆ ನಡೀತಾ ಇದೆಯಾ ಗೊತ್ತಿಲ್ಲ. ಬಟ್ RSS ನಿಂದ ಕಣಕ್ಕಿಳಿಯುವಂಥದ್ದು ಈಗೇನು ಹೊಸದಲ್ಲ. ತುಂಬಾ ಜನ ಆಲ್ರೆಡಿ ಇದ್ದಾರೆ. ಈಗ ಸಂಘದಿಂದ ಬಂದಿರುವಂಥವರು ಕಣಕ್ಕಿಳಿದು ಮಂತ್ರಿ ಆಗಿದ್ದಾರೆ, ಕೇಂದ್ರ ಸಂಸದರಾಗಿದ್ದಾರೆ, ಇನ್ನೊಂದು ಕಡೆಗೆ ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ. ಹಲವು ಕಡೆಗಳಲ್ಲಿ ಹಲವು ರೀತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಬಾರಿ ವಿಧಾನಸಭೆಯಲ್ಲೂ ಕೂಡ ಸ್ಪರ್ಧೆ ಮಾಡಿದರು. ಕೆಲವರು ಸೋತರು, ಕೆಲವರು ಗೆದ್ದರು. ಅದರ ಹಿಂದಿನ ಚುನಾವಣೆಯಲ್ಲೂ ಕೂಡ ಕೆಲವರು ಸ್ಪರ್ಧೆ ಮಾಡಿದರು, ಗೆದ್ದರು, ಮಂತ್ರಿ ಆದರು. ಸೊ ಇವೆಲ್ಲವೂ ಇದೆ. ಸೊ ಈಗ ಕಮಲಪಾಳ್ಯದಲ್ಲಿ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ರಾಜ್ಯಸಭೆಗೆ ಬಿಜೆಪಿಯಿಂದ ಸಂಘ ಪರಿವಾರ ಹಿನ್ನೆಲೆ ಅಚ್ಚರಿ ಅಭ್ಯರ್ಥಿ ಆಯ್ಕೆಯಾಗಿದ್ದು, ಸೊ ಈ ಹಿನ್ನೆಲೆಯಲ್ಲಿ ಕಮಲಪಾಳ್ಯದಲ್ಲಿ ಈಗ ನಿರೀಕ್ಷೆ ಮತ್ತು ಕುತೂಹಲ ಗರಿಗೆದರಿದೆ. ಲೋಕಸಭಾ ಕಣಕ್ಕೂ ಕೂಡ RSS ಕೋಟಾದ ಅಭ್ಯರ್ಥಿಗಳು ಕಣಕ್ಕೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಿಜೆಪಿ ಸಂಘದ ಮುಖಂಡರ ನಡುವೆ ಸಮಾಲೋಚನೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸಮಾಲೋಚನೆ ಆದಮೇಲೆ ಫೈನಲ್ ಆಗುತ್ತೆ. ಈ ಲೋಕಸಮರದಲ್ಲೂ ಕೂಡ ಸಂಘ ಬ್ಯಾಕ್ಗ್ರೌಂಡ್ ಇರುವ ಅಭ್ಯರ್ಥಿಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ಸಂಘದ ಬಲ ಇರುವ ಲೋಕಸಭೆಯ ಕ್ಷೇತ್ರಗಳಲ್ಲಿ ಸರ್ವೆ ಸದ್ದಿಲ್ಲದೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 3-4 ಲೋಕಸಭಾ ಕ್ಷೇತ್ರಗಳಲ್ಲಿ RSS ಮೂಲದ ಅಚ್ಚರಿಯ ಅಭ್ಯರ್ಥಿ ಸ್ಪರ್ಧೆ ಸಾಧ್ಯತೆ ಅಂತಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಂಘದ ಹಿನ್ನೆಲೆಯ ಅಂದಾಜು 10 ಜನ ಹೊಸಬರಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು. ಈಗ ಲೋಕಸಭೆಯಲ್ಲೂ ಕೂಡ ನೀಡಲಾಗುತ್ತೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಆಚೆ ಬರ್ತಾ ಇದೆ. ಫೈನಲ್ ಯಾವಾಗ ಆಗುತ್ತೆ ಅನ್ನೋದನ್ನು ನೋಡಬೇಕಿದೆ. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ನನ್ನ ಸಹೋದ್ಯೋಗಿ ಮಸೂದ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಿಜೆಪಿಯಲ್ಲಿ RSS ಸಂಘದಿಂದ ಈಗ ಆಚೆ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಹೊಸದಲ್ಲ. ವಿಧಾನಸಭೆಯಲ್ಲೂ ಸ್ಪರ್ಧೆ ಮಾಡಿದ್ದಾರೆ, ಕೆಲವರು ಗೆದ್ದಿದ್ದಾರೆ, ಕೆಲವರು ಸೋತಿದ್ದಾರೆ. ಲೋಕಸಭೆಯಲ್ಲೂ ಕೂಡ ಸ್ಪರ್ಧೆ ಮಾಡೋಕ್ಕೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಅಖಾಡಕ್ಕೆ ಇಳಿದಿದ್ರು. ಈ ಬಾರಿಯೂ ಕೂಡ ಅಂತಹ ಹೊಸ ಫೇಸ್ಗಳನ್ನು ತರುವಂಥ ಲೆಕ್ಕಾಚಾರಗಳಲ್ಲಿ ಇದ್ದಾರೆ ಅಂತಂದರೆ ಅಚ್ಚರಿ ಏನಿದ್ದಂಗೆ ಇಲ್ಲ ಇದರಲ್ಲಿ, ಅಲ್ವಾ ಮಸೂದ್? ಅರವಿಂದ್, ಆಶ್ಚರ್ಯ ಏನಿಲ್ಲ. ಆದರೆ ಪ್ರತಿ ಬಾರಿಯೂ ಕೂಡ ಪ್ರತಿ ಎಲೆಕ್ಷನಲ್ಲೂ ಕೂಡ RSS ತನ್ನ ಕಡೆಯಿಂದ ಒಂದಷ್ಟು ಅಭ್ಯರ್ಥಿಗಳನ್ನು ಹಾಕುತ್ತೆ. ಅಂದರೆ ಹೊಸ ಮುಖಗಳು, ಅಚ್ಚರಿ ಮುಖಗಳು ಅಂತ ಏನು ಹೇಳ್ತಾರೆ, ಆ ಪೈಕಿ RSS ಬ್ಯಾಕ್ಗ್ರೌಂಡ್ ಹಿನ್ನೆಲೆಯ ಅಭ್ಯರ್ಥಿಗಳು ಕೂಡ ಇರ್ತಾರೆ. ಈ ಬಾರಿಯೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 3-5 ಅಭ್ಯರ್ಥಿಗಳನ್ನು RSS ತನ್ನ ಕೋಟದಿಂದ ಸ್ಪರ್ಧೆ ಮಾಡಿಸ್ತಾ ಇದೆ ಅನ್ನುವಂತಹ ಲೆಕ್ಕಾಚಾರ. ಮೊನ್ನೆ ಈ ಸಂಬಂಧಪಟ್ಟಂತೆ ಕೇಶವ ಕೃಪಾದಲ್ಲಿ RSS ಮುಖಂಡರು ಮತ್ತು BJP ಹಿರಿಯ ನಾಯಕರ ಜೊತೆ ಮಹತ್ವದ ಸಮಾಲೋಚನೆ ಕೂಡ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಚರ್ಚೆ ಆಗ್ತಿದೆ. ಆ ಸಂಬಂಧಪಟ್ಟಂತೆ ಎಲ್ಲಿ ಸಂಘದ ಬಲ ಇದೆ ಅಂಥ ಲೋಕಸಭೆ ಕ್ಷೇತ್ರಗಳಲ್ಲಿ ಈಗಾಗಲೇ ಸದ್ದಿಲ್ಲದೆ ಸರ್ವೆ ಕೂಡ ನಡೀತಾ ಇದೆ. ಆ ಸರ್ವೆನಲ್ಲಿ ಏನಾದರೂ ಅವ್ರ ಕಡೆ ಗೆಲುವಿನ ಅಲೆ ಇದೆ ಅನ್ನುವಂತಹ ಲೆಕ್ಕಾಚಾರ ಬಂದರೆ ಖಂಡಿತವಾಗಿಯೂ ಕೂಡ 3-4 ಅಥವಾ 5 ಅಭ್ಯರ್ಥಿಗಳು ಸಂಘದಿಂದ ನಿಲ್ಲಿಸ್ತಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ, ಅದರ ಹಿಂದಿನ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೊಸದಾಗಿ RSS ತನ್ನ ಕಡೆಯಿಂದ ಒಂದಷ್ಟು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡಿದೆ. ಈ ಬಾರಿಯೂ ಕೂಡ ಅದೇ ಲೆಕ್ಕಾಚಾರದಲ್ಲಿ RSS ಸ್ಟ್ರಾಟಜಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಹಿಂದಿನ ಚುನಾವಣೆಗಳಲ್ಲಿ ತುಂಬ ಜನ ಗೆದ್ದು ಶಾಸಕರಾಗಿದ್ದಾರೆ, ಸಚಿವರಾಗಿದ್ದರು. ಇವೆಲ್ಲ ಲೆಕ್ಕಾಚಾರಗಳ ಹಿಂದೆ ಈ ಬಾರಿಯೂ ಕೂಡ ಕನಿಷ್ಠ 3-4 ಅಭ್ಯರ್ಥಿಗಳು ನಿಲ್ತಾರೆ ಅಂತ ಹೇಳಲಾಗ್ತಿದೆ. ಯಾರು ಯಾವ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದು ಫೈನಲ್ ಆಗಬೇಕಾಗಿದೆ. ಅರುಣ್.